ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3 in 1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸಿಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟೀ ಶರ್ಟ್ಸ್ 1,000ಕ್ಕೆ 5 ಟೀ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶೀಟ್ಘಟ್ಟ ರಸ್ತೆ, ಭಾಗ್ಯಬಲ್ಲೆ ಇರುತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. 3-4 ಇಯರ್ಸಿಂದ ನಾನು ಮೆಂಟರ್ ಆಗಿದ್ದೇನೆ. ಇಷ್ಟು ದಿವಸ ಏನೋ ನಡೀತಾ ಇತ್ತು ಚೆನ್ನಾಗೇ. ಈ ಸರಿ ಏನೋ ತುಂಬ ಪರ್ಸೆಂಟೇಜ್ ಜಾಸ್ತಿ ಅದು ಇದು ಅಂತ ಇದಾಯಿತು. ಎಷ್ಟು ದಿವಸ ಆದರೂ ನೋಡಿ ನಮಗೂ ಇದಾಗಿಲ್ಲ. ಅದಕ್ಕೆ ನಾನು ಇದ್ದೆ ಲೋಕಾಯುಕ್ತರಾದ ಸುನೀಲ್ ಕುಮಾರ್ ಅವರು ಮತ್ತು ರೇಣುಕಾ ಮೇಡಮ್ ಅವ್ರಿಗೆ ಅವ್ರ ಟೀಮ್ ಒಳ್ಳೆ ಸಹಕಾರ ಕೊಡ್ತು ನಮಗೆ. ಆದ್ರೂ ಅದನ್ನು ತಪ್ಪನ್ನ ನೋಡ್ತಾ ಇದ್ದು ಇಷ್ಟು ದಿವಸ ನೋಡ್ತಾ ಇರೋದು ನಮ್ಮದೇ ತಪ್ಪು. 10 ಜನ ತಪ್ಪು ಮಾಡ್ತಾ ಇರ್ತಾರೆ ಅಂತ ನೋಡ್ತಾ ಇರ್ತಾರಲ್ಲ, ಅವರು ನೋಡೋರಿಂದ ದೇಶದ್ರೋಹ ನಡೀತಾ ಇರುತ್ತೆ. ನೋಡೋರಿಂದನೇ ದೇಶದ್ರೋಹ ನಡೆಯೋದು. ತಪ್ಪು ಅಂತ ಕೇಳೋರು ಯಾರೂ ಇಲ್ಲ. ಕೇಳಿದ್ದಕ್ಕೆ ಈ ಥರ ಪ್ರಾಬ್ಲಮ್ಸ್ ನಡೆಯುತ್ತೆ. ಪ್ರಾಬ್ಲಮ್ನ ನಾನು ಇದು ಮಾಡೋದಕ್ಕೆ ರೆಡಿ ಇದ್ದೀನಿ, ಫೇಸ್ ಮಾಡೋದಕ್ಕೆ. ಸರ್, ಯಾವ ಪಂಚಾಯತಿಗಳಲ್ಲಿ ತಾವು ವೆಂಡರ್ ಆಗಿದ್ದೀರಿ? ಸರ್, ಇಲ್ಲಿ ಇಲ್ಲ ಸರ್, ಅದು ಒಂದೇ ಪಂಚಾಯತಿ, ಎಲ್ಲ ಇಲ್ಲ. ಏನು ಇಷ್ಟು ಅಮೌಂಟು ಈ ಸತಿ ತಾವು ವೆಂಡರ್ ಆಗಿ? ಸರ್, ವೆಂಡರ್ ಆಗಿ ಸರ್ ಅವ್ರು 9 lakhsಗೆ ನಾನು ಡಿಮ್ಯಾಂಡ್ ಇಟ್ಟಿದ್ದೆ ನಮಗೆ. ಏನಕ್ಕಂದ್ರೆ ಸರ್ 9 lakhs? 9 lakhs ಏನು EOಗೆ ಮತ್ತು ಅವ್ರಿಗೆ DSಗೆ ಎಲ್ಲರಿಗೂ ಪರ್ಸೆಂಟೇಜ್ ಕೊಡಬೇಕು ಅಂತ ನಮ್ಮ ಹತ್ರ ಡಿಮ್ಯಾಂಡ್ ಮಾಡ್ತಾಯಿದ್ರು. ಅದು ಒಂದು ಲೆವೆಲ್ವರೆಗೂ ಚೆನ್ನಾಗಿರುತ್ತೆ. ಲೆವೆಲ್ ತುಂಬ ಮೀರೋಯ್ತದೆ. ಅದರಿಂದ ಸುಮ್ಮನೆ ಓದಿರೋದಕ್ಕಿಂತ ಅದೇನೋ ಓದಿಲ್ದೆ ಅನ್ಎಜುಕೇಟೆಡಿಂದ ಹಾಳಾಗ್ತಾಯಿದೆ ದೇಶ ಅಂತಾರೆ. ಇವ್ರು ಓದ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಸರ್? ಇವರು ಶಿಕ್ಷಿತವ್ರ ಹತ್ರ ಒಂದು ಸೊತ್ತು ಮಾಡೋದಕ್ಕೆ 30,000 40,000 ತೊಗೊತಾರೆ ಇವ್ರು ಓದಿರೋರು. ಮತ್ತು ಸರ್, ಅಮೌಂಟ್ ಟೋಟಲ್ ಎಷ್ಟು ಅಮೌಂಟು ಸರ್ ನಿಮಗೆ ಇವಾಗ ಕ್ರೆಡಿಟ್ ಆಗಿ? ನನಗೆ ಒಂದು 35 lakhs ಇದೆ. ಅದಕ್ಕೆ ಇವರು ಡಿಮ್ಯಾಂಡ್ ಇಟ್ಟಿರೋದು 9 lakhs ಡಿಮ್ಯಾಂಡ್. 39 lakhs ಫಸ್ಟಿಂದ ನಡೀತಾ ಇದೆ. ಇದಕ್ಕಿಂತ ಮುಂಚೆ ನೀವು ಅವ್ರ ಜೊತೆ ಅಡ್ಜಸ್ಟ್ ಆಗಿರಲಿಲ್ವಾ? ಅಡ್ಜಸ್ಟ್ ಆಗಿದ್ದು ಅಂದರೆ ಅಲ್ಲಿವರೆಗೂ ನಮಗೇನು ಅಲ್ಲ, 2 ವರ್ಷದಿಂದ ನಡೀತಾ ಇದೆ. ಆವಾಗ ನಿಮ್ಮವ್ರ ಅಡ್ಜಸ್ಟ್ಮೆಂಟ್ ನಡೀತಾ ಇರಲಿಲ್ವಾ? ಅಲ್ಲ, ನಡೀತಾ ಇತ್ತು. ಆದ್ರೂ ನಮಗೆ ಏನು ಗೊತ್ತಾ, ನಮ್ಗೆ ಇವು ಸ್ವಲ್ಪ ಏನೋ ಒಂದು ಇದು ಮಾಡಬೇಕು ಅನ್ನೋ, ನಮಗೊಂದು ಪ್ರೇರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾಯಿದ್ದೆ. ಸರ್, ಮೊದಲ ವರ್ಷ ಅಲ್ಲ ಎಷ್ಟು ತಗೊಂಡು? ಸರ್, ಮೊದಲ ವರ್ಷ ಅಂದರೆ ಇಷ್ಟೊಂದು ಇರ್ತಾ ಇಲ್ಲ ನಮಗೆ. ಈ ಸರಿನೇ ತುಂಬ ಇದಾಗಿರೋದು ನಮಗೆ. ಮೊದಲ ವರ್ಷ ಎಲ್ಲ ಎಷ್ಟು ತಗೊಂಡಿದ್ದು ಅಂದರೆ ಸರ್? ಎಷ್ಟು ಪರ್ಸೆಂಟ್ ತೊಗೊಂತೀವಿ ಆವಾಗ ಸರ್ ಒಂದು 8-9% ಎಲ್ಲ ತೊಗೊಳ್ತಾರೆ. ಈ ವರ್ಷ 15-16% ಅಂತ ಈ ಸರಿನೇ ನೋಡಿರೋದು ನಾನೇನು. ಈ ಲೆವೆಲ್ಗೆ ಯಾವತ್ತು ನೋಡಿ. ಅಂದರೆ ಯಾಕೆ ಬಿಫೋರ್ ಇಯರ್ ನೀವು 8-9% ಕೊಟ್ಟಾಗ ಯಾಕೆ ನೀವು ಈ ಹೆಜ್ಜೆ ಹಾಕಲಿಲ್ಲ ಸರ್? ಆವಾಗ ಏನೋ ಕೆಲಸ ಮಾಡ್ತಾಯಿದ್ರೆ ತೊಗೊಳ್ಳಿ ಅಂದ್ಕೊಳ್ತಾ ಇದ್ವಿ ನಾವು. ಆದರೆ ಏನು ಗೊತ್ತಾ, ಇವರು ವೆಂಡರ್ನೇ ತಿಂದಾಕ್ಬಿಟ್ಟು ಅವರು ಚೆನ್ನಾಗಿರೋ ಲೆವೆಲ್ಗೆ ವೆಂಡರ್ನ 0 ಮಾಡಿಬಿಟ್ಟು ಅವ್ರು ಹೀರೋ ಆಗೋ ಲೆವೆಲ್ಗೆ ಹೋಗಿದ್ದಾರೆ. ಅದಕ್ಕೆ ನಾವು ಏನು ಮಾಡೋಣ ಸರ್? ನಾವು ಅಂದರೆ ಬಿಫೋರ್ ಇಯರ್ ನೀವು 8% 9% ಕೊಟ್ಟಿದ್ದು ನಿಮ್ಮದು ತಪ್ಪಾ ಇಲ್ವಾ ಸರ್? ಆವಾಗ ಸರ್ ನಮ್ಮದು ಕೊಡೋದೇನಿಲ್ಲ ಸರ್. ಅವ್ರನ್ನೇ ಹಿಡ್ಕೊಂಡ್ಬಿಡ್ತಾರೆ. ಅಮೌಂಟ್ ಅಕೌಂಟಿಗೆ ಬರುವಂಥದ್ದು ತಮಗೆ ತಾನೆ? ಹೌದು ಸರ್. ಅವಾಗ ನೀವು ಹೇಳ್ಬೋದು. ಹೌದು ಸರ್. ಅವಾಗ ಹೇಳ್ಬೋದಾಗಿತ್ತು. ಹೌದು ಸರ್. ಅವಾಗ ನಮಗೆ ಅಷ್ಟು ಆ ಥರ ಇದಿರಲಿಲ್ಲ ನಮಗೆ. ಇವಾಗ ಈಗ ಇಲ್ಲೆಲ್ಲ ಸೇರಿಸ್ತಾರೆ, ಹೇಳ್ತಾರೆ ಇದರಲ್ಲಿ ಇರೋ ಪಾತ್ರ ಶಿವಣ್ಣ ಹೇಳ್ತಾ ಇರೋ EO, ಇನ್ನಾರು DS ಅಂತ ಯಾರೋ ಗೊತ್ತಿಲ್ಲ ನಮಗೆ, ನೋಡಿಲ್ಲ ಇವ್ರಿಗೂ. ಮತ್ತು JE ಗೋಪ್ನಿಯವರು, ಅವ್ರ ಪಾತ್ರ ಇದೆ. ಪಾಪ ಇವ್ರಿಗೆ ಹೊಸದಾಗಿ ಬಂದಿರೋದು PDO, ಅವ್ರಿಗೂ ನಮ್ಗೆ ಏನೂ ಸಂಬಂಧ ಇಲ್ಲ ಇದರಲ್ಲಿ. ಅವ್ರ ಪಾತ್ರನೇ ಇಲ್ಲ ಸರ್. ಈ ಬಗ್ಗೆ ಏನಾದರೂ PDO ಅವ್ರು ನಿಮ್ಮ ಹತ್ರ ಏನಾದರೂ ಮಾತುಕತೆ ಏನಾದರೂ ಮಾಡಿದ್ರು ಸರ್? ಇಲ್ಲ ಸರ್, ನಮಗೆ ಅವ್ರ ಪರಿಚಯನೇ ಇಲ್ಲ. ಯಾರು ಸರ್? ಆದರೆ ಮಾತಾಡಿರೋ ವ್ಯವಹಾರ ಎಲ್ಲ ಯಾರು ಮಾತಾಡಿದ್ರು ಸರ್? ತಪ್ಪೇನಿದೆ ಗೊತ್ತಾ ಸರ್? ಅವರು ಅವ್ರ ಜೊತೆಯಲ್ಲಿ ಬಂದು ದುಡ್ಡು ಎಣಿಸಿದ್ರು, ಅದೇ ತಪ್ಪು ಅಷ್ಟೇ. ಅಲ್ಲ ಸರ್, ಇದ್ರ ವ್ಯವಹಾರ ಎಲ್ಲ ಯಾರು ಮಾತಾಡಿದ್ದು ಸರ್? ಅದೆಲ್ಲ ಶಿವಶಂಕರ್ ಅಂತ ನಮ್ಮ ಸೆಕ್ರೆಟರಿ ಇಲ್ಲಿ
ಪಾಪ ಪಿ ಡಿ ಓದೇನು ಪಾತ್ರ ಇಲ್ಲ, ಅವ್ರ ಜೊತೆಯಲ್ಲಿ ಬಂದು ಅವ್ರು ದುಡ್ಡು ಎಣಿಸಿರು ಅಂತ ಇವಾಗ ಇದಾಗಿದೆ ಅಷ್ಟೇ ಹೊರತು ಅವ್ರದ್ದೇನು ಪಾತ್ರ ಇಲ್ಲ ಸರ್. ಟೈಮ್ ಕರಪ್ಷನ್ ನಡೀತಾ ಇದೆ ಎಲ್ಲ ಪಂಚಾಯತಿಗಳಲ್ಲಿ ನಡೀತಾ ಇದೆ, ಇದೊಂದೇ ಅಲ್ಲ ಎಲ್ಲ ಪಂಚಾಯತಿಗಳು ನಡೀತಾ ಇದೆ. ಇದು ನಾನು ವಿರೋಧಿಸಬೇಕು ಅಂತ ವಿರೋಧಿಸಿದ್ದೀನಿ ಅಲ್ವಾ. ತುಂಬ ಜನ ನೋಡೋರೆ, ಅದನ್ನು ನಿಲ್ಲಿಸೋವಂಥವ್ರು, ಪ್ರತಿಭಟನೆ ಮಾಡೋವಂಥವ್ರು ಯಾರೂ ಇಲ್ಲ. ಸುಮ್ಮನೆ ಇದು ಮಾಡ್ಕೊಂಡು ಹೋಗ್ತಾರೆ. ಓದಿದ್ದೀವಿ ಅಂತಾರೆ. ಓದಿರೋರು ಬುದ್ಧಿ ಹೇಳ್ಬೇಕು, ಓದಿಲ್ಲದೆ ಇರೋರಿಗೆ. ಓದಿರೋರು ಈ ಥರ ಕರಪ್ಷನ್ ಮಾಡ್ತಾರೆ. ಇದರಿಂದ ನಾವು ಏನು ನಮ್ಮ ಸೊಸೈಟಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಅಂತ ನೀವೇ ಇದು ಮಾಡ್ಕೊಳ್ಳಿ.